ನಮಸ್ಕಾರ ಸ್ನೇಹಿತರೆ ಪೇಪರ್ 2 ನಿಮಗೆ ಕೆಎ ಎಕ್ಸಾಮ್ ಇದೆ ಅಪ್ಕಮಿಂಗ್ ನಿಮಗೆ KSSI ಇದು 26/4 ಅಲ್ವಾ ಸರ್. ಸೊ ಅದಕ್ಕೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕನ್ನಡ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಈ ಎಕ್ಸಾಮ್ ಆಗೋ ತನಕ ಒಂದಷ್ಟು ನಿಮಗೆ ವಿಡಿಯೋಗಳನ್ನ ಕೊಡ್ತೀನಿ. ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೋಡಿ ಎಕ್ಸಾಮ್ಸ್ ಹತ್ರ ಇದೆ. ನಾವು KA 1708 ಏನು ನಿಗಮ ಮಂಡಳಿಗಳಿಗಿದೆ ಸಂಬಂಧಪಟ್ಟಂತೆ ಮ್ಯಾರಥಾನ್ ವಿಡಿಯೋ ಮಾಡಿದೀವಿ. ಕನ್ನಡ, ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಇದನ್ನ ನೋಡಿ. ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಒಂದು 15 ಡೇಸ್ ಇಲ್ಲ ನಿಮಗೆ. ಓಕೆ, ಒಂದು 12 ಡೇಸ್ 15 ಡೇಸ್ ಹತ್ರನೂ ಇಲ್ಲ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ, ಎಷ್ಟಾಗುತ್ತೆ ರಿವಿಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ಇಂಗ್ಲಿಷ್ ಗ್ರಾಮರ್ ಕೇಳ್ತಾನೆ. KE ಅವನು ಗ್ರಾಮರ್ ರಿಲೇಟೆಡ್ ಹೆಚ್ಚಾಗಿ ಕೇಳ್ತಾನೆ. ಪ್ರಿಪೋಸಿಷನ್, ಆರ್ಟಿಕಲ್, ಸಬ್ಜೆಕ್ಟ್ ವರ್ಬ್, ಅಗ್ರಿಮೆಂಟ್ ಈ ತರದೆಲ್ಲ ಕೇಳ್ತಾನೆ. ಸೊ ಹಾಗಾಗಿ ಇಂಗ್ಲಿಷ್ ಗ್ರಾಮರು ಇವೆಲ್ಲ ಲಿಂಕ್ಸ್ ನಾನು ಕೊಡ್ತೇನೆ. ಓಕೆ, ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು ಎಲ್ಲ ಲಿಂಕ್ ಗಳನ್ನ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್. ಯಾಕಂದ್ರೆ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ಸ್ ಗಳನ್ನ ಸ್ನೇಹಿತರೆ. ಓಕೆ, ಎಕ್ಸಾಮ್ಸ್ ಹತ್ರ ಇದೆ KA. ಸೊ ಫಾಲೋ ಮಾಡ್ಕೊಳ್ಳಿ. ಈ ಪ್ಲೇ ಲಿಸ್ಟ್ ಏನಿದೆ ಇವೆಲ್ಲ ಇರ್ತಕ್ಕಂಥ ಪ್ಲೇ ಲಿಸ್ಟ್ ಇದೆ. ಈ ಒಂದು ಸೀರೀಸ್ ಈಗ 13ನೇ ವಿಡಿಯೋ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ KA ಪೇಪರ್ 2 ಅಂತ ಹೇಳಿ ಮಾಡಿದೀವಿ. ಆ ಪ್ಲೇ ಲಿಸ್ಟ್ ಕೂಡ ಕೊಡ್ತೀನಿ. ಅಲ್ಲಿನೂ ಕೂಡ ತಾವು ರೆಫರ್ ಮಾಡ್ಕೋಬೇಕು. ಯಾಕಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಇತ್ತೀಚೆಗೆ ಬಂದಿರತಕ್ಕಂಥ KA ಪ್ಯಾಟರ್ನ್ ಕ್ವಶನ್ಸ್ ಗಳೆಲ್ಲ ಸಿಗುತ್ತೆ. ನಾವು ಸಾಲ್ವ್ ಮಾಡಿದೀವಿ. ಸೊ ಈಗ ಲಾಸ್ಟ್ ಮಂತ್, ಈಗ 6 ಮಂತ್ಸ್ ಅವೆಲ್ಲ ಕೂಡ ಸಾಲ್ವ್ ಮಾಡಿದ್ವಿ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ಇಲ್ಲೇನಿದೆ ಕ್ವಶನ್ಸ್ ನಂಬರ್ phrases in the following 4 options. Choose the option which explains the correct meaning. ಅಂದ್ರೆ ಸೇಮ್ ಮೀನಿಂಗ್ ಅಂದ್ರೆ ಸಮಾನಾರ್ಥಕ ಪದ ಅಥವಾ ಸಿನೋನಿಮ್ಸ್ ಅಂತ ಡೈರೆಕ್ಟ್ ಆಗಿ ಹೇಳ್ತಾನೆ, ಅಥವಾ ಸೇಮ್ ಮೀನಿಂಗ್ ಸಮಾನಾರ್ಥಕ ಪದ ಅಂತ ಅರ್ಥ. ಓಕೆ, ಇನ್ಫ್ಯಾಲಿಯಬಲ್ ಅಂತಿದೆ ಇಲ್ಲಿ. ಅದಕ್ಕೆ ನೋಡಿ ಈ ತರದ್ದು 2-3 ತರ ಬರುತ್ತೆ. ಇದೇ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನಾನು 2-3 ತರ ಕ್ವಶನ್ ಪ್ಯಾಟರ್ನ್ ಅಲ್ಲೇ ಕೇಳ್ತಾರೆ. ಒಂದು ನಿಮಗೆ ಸೆಂಟೆನ್ಸ್ ಕೊಟ್ಟು ಅಲ್ಲಿ ಕೇಳ್ತಕ್ಕಂಥದ್ದು ಒಂಥರ ಆದ್ರೆ, ಸೆಂಟೆನ್ಸ್ ಇಲ್ಲದೆ ಇದ್ರೆ ಡೈರೆಕ್ಟ್ ಆಗಿ ಕೇಳೋದು. ಸೆಂಟೆನ್ಸ್ ಅಲ್ಲಿ ಕೇಳಿದ್ರೆ ಈಸಿ ಆಗುತ್ತೆ. ಓಕೆ, ನೋಡಿ ಇನ್ಫ್ಯಾಲಿಯಬಲ್ ಅಂತಿದೆ. ಅಂದ್ರೆ ಏನು ಇನ್ಫ್ಯಾಲಿಯಬಲ್ ಅಂತಂದ್ರೆ ನಾವೇನ್ ಮಾಡೋದು, ದೋಷಾತೀತ ಅಂದ್ರೆ ದೋಷವನ್ನು ಮಾಡದೇ ಇರೋವನು, ಅವನು ದೋಷನೇ ಮಾಡಲ್ಲ, ತಪ್ಪೇ ಮಾಡಲ್ಲ ಅಂತ ಅರ್ಥ. ಓಕೆ, ತಪ್ಪೆಸಗಿದವನು, ತಪ್ಪನ್ನು ಮಾಡದವನು ಅಂತ ಹೇಳೋದು, ಮಾಡದವನು. ಓಕೆ, ಇನ್ಕಾರಿಜಿಬಲ್ ಅಂದ್ರೆ ತಪ್ಪು ಮಾಡೋನು. ಕಾರಿಜಿಬಲ್ ಅಂತಂದ್ರೆ ಅವನು ಏನೋ ತಪ್ಪಿತಸ್ಥ ಅಂತೀವಿ ಇದನ್ನ. ಇನ್ಕಾರಿಜಿಬಲ್ ತಪ್ಪು ಮಾಡೋದು, ತಪ್ಪಿತಸ್ಥ. ಓಕೆ, ತಪ್ಪು ಮಾಡತಕ್ಕಂಥದ್ದು. ಸೊ ಇದಂತೂ ಅಲ್ವೇ ಅಲ್ಲ. ಇದು ನೋಡಿ, ಇದು ಫ್ಯಾಲೇಶಿಯಸ್ ಅಂದ್ರೆ ಇದು ಕೂಡ ನೆಗೆಟಿವ್ ಮೀನಿಂಗ್. ಇದು ಕೂಡ ಅಪಖ್ಯಾತಿ ಅನ್ನೋ ರೀತಿ ಬರುತ್ತೆ. ಇನ್ಫ್ಯಾಮಿ ಅಂತಕ್ಕಂಥ ಇವೆಲ್ಲ ನೆಗೆಟಿವ್ ಮೀನಿಂಗ್. ನಮ್ಗೆ ಇಲ್ಲಿ ಪಾಸಿಟಿವ್ ಬೇಕು. ತಪ್ಪನ್ನು ಮಾಡದೇವನು ಅಂತಂದ್ರೆ ನೋಡಿ ಕ್ಲೀನ್ ಆಗಿದೆ ಇದು, ಕಮಿಟಿಂಗ್ ನೋ ಎರರ್ಸ್ ಅಂತ. ಓಕೆ, ತಪ್ಪಾಗಲಾರದು, ದೋಷಾತೀತ ಅಂದ್ರೆ ಕಮಿಟಿಂಗ್ ನೋ ಎರರ್ಸ್. ಅರ್ಥ ಆಗ್ತಿದೆಯಲ್ಲ. ನಾ 2 ಪ್ಯಾಟರ್ನ್ ತಗೊಂಡಿದ್ದೀನಿ, 2 ಕೂಡ ನೋಡೋಣಿಸ್ತಾ ಇದೆ. ನೆಕ್ಸ್ಟ್ ನೋಡಿ ವರ್ಬೋಸ್ ಅಂತ. ವರ್ಬೋಸ್ ಅಂದ್ರೆ ವರ್ಬೋಸ್ ಅಂದ್ರೆ ಮಾತಾಡೋದು, ವ್ಯಾಕ್ಯಾಬ್ಯುಲರಿ ಅನ್ನೋ ರೀತಿ ಬರುತ್ತೆ. ಅಂದ್ರೆ ಇಲ್ಲಿ ಮಾತು ಚೆನ್ನಾಗಿ ಆಡ್ತಾನೆ ಅಥವಾ ಹೆಚ್ಚು ಮಾತಾಡ್ತಾನೆ ಅಂತ, ಹೆಚ್ಚು ಮಾತಾಡುವ ಅಂತ. ನೋಡಿ ಮಲಪ್ರೋಪಿಸಮ್ ಅಂತಿದೆ ಒಂದು. ಮಲಪ್ರೋಪಿಸಮ್ ಅಂದ್ರೆ ಏನು ಹೇಳ್ತೀರಾ? ಎಸ್ ಎನಿಬಡಿ? ವಾಟ್ ಇಸ್ ಮಲಪ್ರೋಪಿಸಮ್? ಫುಲ್ ಆಫ್ ವರ್ಬ್ಸ್ ಅಂತಿದೆ. ವರ್ಬ್ಸ್ ಅಂದ್ರೆ ಕ್ರಿಯಾಪದ, ಅದಂತೂ ಅಲ್ವೇ ಅಲ್ಲ. ಓಕೆ, ಅದಂತೂ ಅಲ್ವೇ ಅಲ್ಲ. ಓಕೆ, ಇನ್ನು ಅದು ಬಿಟ್ರೆ ಫುಲ್ ಆಫ್ ವೈಬ್ಸ್ ಇದೆ. ವೈಬ್ಸ್ ಅಂದ್ರೆ ಕಂಪನ, ಅಂದ್ರೆ ನಾವು ಒಳ್ಳೆ ವೈಬ್ಸ್ ಇದೆ ಅಂತೀವಲ್ಲ, ಒಳ್ಳೆ ಒಂದು ರೀತಿ ಇದಿದೆ ಅಂತೆಲ್ಲ ನಾವು ಮಾತಾಡ್ತೀವಿ ಅಲ್ವಾ. ಅದಂತೂ ಅಲ್ವೇ ಅಲ್ಲ. ಆಪ್ಷನ್ ನಿಮ್ಗೆ ಅದ್ ನೋಡಿ, ವರ್ಬೋಸ್ ಆಪ್ಷನ್ಸ್ ಗೊತ್ತು ಅಂದ ತಕ್ಷಣ ನೀವು ಆಪ್ಷನ್ಸ್ ಅಲ್ಲಿ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಅಲ್ವಾ ಸರ್? ಏನಂತ ಹೇಳ್ತೀರಾ? ಟೂ ವರ್ಡಿ, ಹೆಚ್ಚು ಮಾತು. ಟೂ ವರ್ಡಿ ಅಂದ್ರೆ ಹೆಚ್ಚು ಮಾತು. ಓಕೆ, ಮಲಪ್ರೋಪಿಸಮ್ ಅಂದ್ರೆ ಸಾದೃಶ್ಯ ಅಂತ ಕರಿತೀವಿ, ಸಾದೃಶ್ಯಾಭಾಸ ಅಂತ ಹೇಳ್ತೀವಿ. ಓಕೆ, ಅತಿಯಾದ ಒಂದು ಇದು ಮಾಡ್ತಕ್ಕಂಥದ್ದು ಅದು ಅಲ್ಲ, ಇದು ಸಾದೃಶ್ಯಭಾಸ ಅಂತ. ಇದಕ್ಕೂ ನಮ್ಗೆ ಸೇಮ್ ಮೀನಿಂಗ್ ಅಲ್ಲಿ ನೋಡೋದಾದ್ರೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಟೂ ವರ್ಡಿ ಅಂತಕ್ಕಂಥದ್ದು ಏನಿದೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಫೈನ್ ಸರ್. ನೋಡಿ ಹೆಂಗಿದೆ ಕ್ವಶನ್ಸ್, ನೋಡಿ ಹೆಂಗಿದೆ ಸ್ನೇಹಿತರೆ. ಈ ತರ ಬರ್ತವೆ. ಇತ್ತೀಚೆಗೆ ಸ್ವಲ್ಪ ಡಿಫಿಕಲ್ಟಿ ಕೇಳ್ತಾ ಇದ್ದಾನೆ, ಹಾಗಾಗಿ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಎಕೋಕ್ರಿಟಿಸಮ್ ಅಂತಿದೆ. ಎಕೋಕ್ರಿಟಿಸಮ್ ಅಂದ್ರೆ ಏನು? ಥಿಯರಿ ಆಫ್ ಬಯೋಮ್ ಅಂತಿದೆ. ಎಕೋ ನೋಡಿ, ಎಕೋ ಅಂದ್ರೆ ಎಕಾಲಜಿ ಅಂತ ಸರ್. ಎಕಾಲಜಿ. ಎಕೋಕ್ರಿಟಿಸಿಸಮ್ ಅಂತಂದ್ರೆ ಏನು? ಕ್ರಿಟಿಸ್ ಮಾಡೋದು ಅಂದ್ರೆ ವಿಮರ್ಶೆ ಮಾಡೋದು. ಅಂದ್ರೆ ಪರಿಸರ. ಎಕೋ ಅಂದ್ರೆ ಎಕೋಸಿಸ್ಟಮ್, ಪರಿಸರ ವಿಮರ್ಶೆ. ನೋಡಿದ್ರೆ ಇಷ್ಟೇ, ನೀವು ಸುಮ್ಮನೆ ನೀವು ಅನಲೈಸ್ ಮಾಡಿ ಅಷ್ಟೇ. ಅನಲೈಸ್ ಮಾಡ್ತಾ ಇದ್ದಂಗೆ ನೀವು ಹೇಳ್ಬಿಡ್ಬೋದು ವಾಟ್ ಇಸ್ ದಿಸ್ ಅಂತ ಹೇಳಿ. ಓಕೆ, ಇಲ್ಲಿ ನೋಡಿ, ಇಲ್ಲೇನಿದೆ ಥಿಯರಿ ಆಫ್ ಬಯೋಮ್. ಓಕೆ, ನಮ್ಮ ಬಯೋಮ್ನ ಥಿಯರಿ ಅಂದ್ರೆ ಅದು ಕೂಡ ಒಂದು ರೀತಿ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕ್ರಿಟಿಕಲ್ ಅವೇರ್ನೆಸ್ ಆಫ್ ಮ್ಯಾನ್ಸ್ ಅಂಡ್ ರಿಲೇಷನ್. ನೋಡಿ, ಎಕೋಕ್ರಿಟಿಸಮ್ ಅಂದ್ರೆ ಮನುಷ್ಯನ ಮತ್ತು ಅವನ ನಡುವೆ, ನೇಚರ್ ನಡುವೆ ಆಗ್ತಕ್ಕಂಥದ್ದನ್ನ ವಿಮರ್ಶೆ ಮಾಡೋದು.
ಇದು ಕರೆಕ್ಟ್. ಆಕ್ಚುಲಿ ಇದು ಪ್ರಾಪರ್ ಆಗಿ ನೋಡಿದ್ರೆ ಇದು ಕರೆಕ್ಟ್. ಇಲ್ಲೇನಿದೆ ಸ್ಟಡಿ ಆಫ್ ಕನ್ಸರ್ವೇಷನ್. ನೋಡಿ, ವಿಮರ್ಶೆ ಮಾಡ್ಬೇಕಾದ್ರೆ ಕನ್ಸರ್ವೇಷನ್ ಏನು ಅಂತಂದ್ರೆ ನಾವು ಹೆಂಗೆ ಅದನ್ನ ರಕ್ಷಣೆ ಮಾಡ್ತೀವಿ. ಡೆಸರ್ಟಿಫಿಕೇಶನ್ ಅಂದ್ರೆ ಸ್ಟಡಿ ಆಫ್ ಡೆಸರ್ಟಿಫಿಕೇಶನ್, ಮರುಭೂಮೀಕರಣವನ್ನು ಸ್ಟಡಿ ಮಾಡೋದು, ಇವೆಲ್ಲ ನಮ್ಗೆ ಪರಿಸರದಲ್ಲೇ ಬರುತ್ತಲ್ವಾ ಸರ್? ಅಲ್ವಾ? ವನ್ಯಜೀವಿಗಳ ಸಂರಕ್ಷಣೆ ಆಗಿರ್ಬೋದು, ಮರುಭೂಮೀಕರಣ, ಇವೆಲ್ಲ ಪರಿಸರ ಸಂಬಂಧ. ನೋಡಿದ್ರೆ ಇಲ್ಲಿ ನೋಡಿದ್ರೆ ಆಲ್ ಆಫ್ ದ ಎಬೋ ಅಂತ ಕೂಡ ಕೊಟ್ಬಿಟ್ಟಿದ್ದಾರೆ. ಇಂಥದ್ದಿದ್ದಾಗ ಇದೆಲ್ಲ ನಮ್ಗೆ ಥಿಯರಿ ಅಂದ್ರೆ ಪರಿಸರದ ಬಗ್ಗೆ ಇದೆ ಎಲ್ಲಾನು. ಹಂಗಾಗಿ ನಾವು ಇದನ್ನ ಆಪ್ಷನ್ ಚೂಸ್ ಮಾಡ್ಕೋಬಹುದು. ಅಕಸ್ಮಾತ್ ಆಲ್ ಆಫ್ ದ ಎಬೋ ಇಲ್ಲ ಅಂದ್ರೆ ಆಪ್ಷನ್ 2 ಕರೆಕ್ಟ್ ಆಗ್ತಾ ಇತ್ತು. ಸೊ ಆಲ್ ಆಫ್ ದ ಎಬೋ ಕೊಟ್ಟಿರೋದ್ರಿಂದ ನಾವು ಆಪ್ಷನ್ 4 ನ ಕರೆಕ್ಟ್ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿದೆ ನೋಡಿ, ಸಿನೋನಿಮ್ಸ್, ಸಮಾನಾರ್ಥಕ ಪದ. ಓಕೆ, ಇಲ್ಲಿ ಕೊಟ್ಟಿದೆ, ನೋಡ್ಕೋಬಹುದು ಕನ್ನಡದಲ್ಲಿ ಬೇಕು ಅಂದ್ರೆ. ನೆಕ್ಸ್ಟ್ ಬನ್ನಿ ಸರ್, ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಕೇಳ್ಬಿಟ್ಟಿದ್ದಾನೆ. ಏನ್ ಕೇಳಿದಾನೆ? ಪ್ರಿಪೋಸಿಷನ್ ಬೇಕು ಅಂತ ಕೇಳಿದಾನೆ. ಓಕೆ, ಪ್ರಿಪೋಸಿಷನ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರ, ನೋಡ್ಕೊಳ್ಳಿ. ಓಕೆ, ಏನಿದೆ? ದ ಟ್ರೆಕ್ಕರ್ಸ್ ವೆಂಟ್ ಡ್ಯಾಶ್ ದ ಲಿಮಿಟ್ಸ್ ಅಂತಿದೆ. ಹೇಳ್ತೀರಾ? ಟ್ರೆಕ್ಕರ್ ವೆಂಟ್ಸ್ ಡ್ಯಾಶ್ ದ ಲಿಮಿಟ್ಸ್ ಅಂತಿದೆ. ನೀವು ಕಂಟೆಸ್ಟ್ ಅರ್ಥ ಮಾಡ್ಕೋಬೇಕಿಲ್ಲಿ. ದ ಟ್ರೆಕ್ಕರ್ಸ್ ವೆಂಟ್ ಡ್ಯಾಶ್ ದ ಲಿಮಿಟ್ಸ್ ಸೆಟ್ ಫಾರ್ ದೆಮ್ ಅಂತ. ಅಂದ್ರೆ ಹೋದ್ರು, ಆ ಲಿಮಿಟ್ ಏನಿತ್ತು ಅದಕ್ಕಿಂತ ಮುಂದೆ ಹೋದ್ರು ಅಂದ್ರೆ ಏನಂತ ಹೇಳ್ತೀವಿ? ಅದರಿಂದ ಆಚೆ ಅಂದ್ರೆ ಬಿಯಾಂಡ್. ನೋಡಿ, ಆನ್ ದ ಲಿಮಿಟ್ ಬರಲ್ಲ, ಬಿಸೈಡ್ಸ್ ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಅವರ ಒಂದು ಗೆರೆ ದಾಟಿದ್ರು ಅಂತಲ್ಲ, ಅವ್ರು ಸೆಟ್ ಮಾಡಿರ್ತಕ್ಕಂಥದ್ದು ಬಿಯಾಂಡ್ ದ ಲಿಮಿಟ್ ಅಂತ ಕರೀತಾರೆ. ಅದರ ಆಚೆ ಅರ್ಥ ಆಗ್ತಿದೆಯಲ್ಲ? ಇಂಟು ಅಂದ್ರೆ ಒಳಗೆ ಹೋಗೋದು, ಒಳಗೆ. ಇಂಟು ಈಸ್ ನಥಿಂಗ್ ಬಟ್ ಗೋಯಿಂಗ್ ಇನ್ಸೈಡ್ ಅಥವಾ ಗೋಯಿಂಗ್ ಟು ದ ಒನ್ ಪ್ಲೇಸ್ ಅಂತ. ಸೊ ಇಂಟು ಬರಲ್ಲ ಇಲ್ಲಿ ಪ್ರಿಪೋಸಿಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ಬರ್ತೇನೆ, ಇಲ್ಲಿ ಕೊಟ್ಟಿದೆ ನೋಡಿ. ಅಂಡ್ ಇಲ್ಲಿ ಆನ್ ಕೂಡ ಇದೆ, ಆನ್ ಬರಲ್ಲ. ಯಾಕೆ ಆನ್ ಬರಲ್ಲ? ಆನ್ ಅಂತಂದ್ರೆ ಏನಾರು ಅದ್ರ ಮೇಲೆ ಅಥವಾ ಏನಾರು ರೆಫರಿಂಗ್ ವಿತ್ ಇಮೇಜ್, ವಿಡಿಯೋ, ಡೇಟಾ, ಈ ತರ ಇದ್ದಾಗ. ನೋಡಿ, ಈಗ ಈ ಕ್ವಶನ್ ನೋಡಿ, ಇದ್ರಲ್ಲಿ ನಿಮಗೆ ಅರ್ಥ ಆಗ್ಬಿಡುತ್ತೆ. ದ ಸ್ಟ್ರೇಂಜ್ ಸೀನ್ ವಾಸ್ ಕ್ಯಾಪ್ಚರ್ಡ್ ಡ್ಯಾಶ್ ದ ಕ್ಯಾಮರಾ ಅಂತಿದೆ. ದ ಸ್ಟ್ರೇಂಜ್ ಸೀನ್, ಒಂಥರ ವಿಚಿತ್ರವಾಗಿರ್ತಕ್ಕಂಥ ಸೀನ್, ಕ್ಯಾಪ್ಚರ್ಡ್ ಬೈ ದ ಕ್ಯಾಮರಾ ಅಂತೀವ, ಆನ್ ದ ಕ್ಯಾಮರಾ ಅಂತೀವ? ಅಲ್ಟಿಮೇಟ್ ಕ್ವಶನ್. ಆನ್ಸರ್ ಮಾಡಿ ಸ್ನೇಹಿತರೆ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಆನ್ ವೆನ್ ರೆಫರಿಂಗ್ ಟು ಇಮೇಜಸ್, ವಿಡಿಯೋ ಆರ್ ಡೇಟಾ ರೆಕಾರ್ಡೆಡ್ ಬೈ ಅ ಡಿವೈಸ್, ಯೂಸ್ ಆನ್. ಕ್ಯಾಪ್ಚರ್ಡ್ ಆನ್ ಫಿಲಮ್, ರೆಕಾರ್ಡೆಡ್ ಆನ್ ಟೇಪ್. ಇಲ್ಲಿ ತುಂಬಾ ಜನ ಬೈ ಅಂತ ಆಗ್ತೀರಾ. ನೋ, ಇಟ್ ಈಸ್ ನಾಟ್ ಬೈ, ಇಟ್ ಈಸ್ ಆನ್ ದ ಕ್ಯಾಮರಾ. ಎಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲ ನಾವು ಡೀಟೇಲ್ ಆಗಿ ಪ್ರಿಪೋಸಿಷನ್ ಮಾಡಿದ್ವಿ. ಓಕೆ, ಸೊ ಯಾವಾಗ ಇಮೇಜು ಅದ್ರ ಬಗ್ಗೆ ಮಾತಾಡ್ತೀವಿ, ಬೈ ಮತ್ತೆ ವಿತ್ ಅಂತಕ್ಕಂಥದ್ದು ಒಂಥರ ಬೇರೆ ಕಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಮೀಡಿಯಂ ಅಂತ ತಗೊಂಡಾಗ ಅಥವಾ ಏನಾದ್ರು ಬೇರೆ ರೀತಿಯಾದ ಒಂದು ಇದ್ರಲ್ಲಿ ನಾವು ಯೂಸ್ ಮಾಡಿದಾಗ ಇನ್ಸ್ಟ್ರೂಮೆಂಟ್ ಅಲ್ಲಿ, ಅಲ್ಲಿ ನಾವು ಇಲ್ಲಿ ಇಮೇಜ್ ಆಗಿ ಮಾಡ್ತಾ ಇರೋದು, ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲ. ಓಕೆ, ಸೊ ಆನ್ ದ ಕ್ಯಾಮರಾ ಇಸ್ ದ ರೈಟ್ ಆನ್ಸರ್, ನಾಟ್ ಬೈ ದ ಕ್ಯಾಮರಾ. ನೆಕ್ಸ್ಟ್ ಬರ್ತೇನೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಗಿವನ್ ಬಿಲೋ. ಸಿತಾರಾ ವಾಸ್ ಡ್ಯಾಶ್ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್ ಡ್ಯೂರಿಂಗ್ ದ. ಇದು ನೋಡಿ, ಇದು ಆರ್ಟಿಕಲ್ ಎ ಆ್ಯಂಡ್ ದ ಅಂತ ಕೊಟ್ಟಿದ್ದಾರೆ. ಇದು ಕೂಡ ವೆರಿ ಈಸಿ ಕ್ವಶನ್. ಪ್ರಿನ್ಸಿಪಲ್ ನೋಡಿ, ಒಂದು ಕಾಲೇಜ್ಗೆ ಪ್ರಿನ್ಸಿಪಲ್ ಒಬ್ಬ ಅಂದಾಗ ಏನಾಗುತ್ತೆ? ಎ ಅಂತ ಅನ್ಕೊಂಡು ಹಾಕತ್ ತಪ್ಪು. ಪ್ರಿನ್ಸಿಪಲ್ ನೋಡಿ, ತುಂಬಾ ಜನ ಇಲ್ಲ ಅಲ್ಲಿ. ಒಬ್ಬ ಪ್ರಿನ್ಸಿಪಲ್ ಯಾವಾಗಲೂ ಒಬ್ಬ. ನಾವು ಸ್ಪೆಸಿಫಿಕ್ ಆಗಿ ಅವನ ಬಗ್ಗೆ ಮಾತಾಡ್ತಾ ಇದೀವಿ. ತುಂಬಾ ಜನ ಇದ್ರೆ ನಾವು ಎ ಅಂತ ಬೇರೆ ಯೂಸ್ ಮಾಡ್ತೀವಿ. ಇಲ್ಲಿ ಡೆಫಿನೆಟ್ ಆಗಿ ಯೂಸ್ ಮಾಡ್ತಿರೋ ಡೆಫಿನೆಟ್ ಆರ್ಟಿಕಲ್ ಬರಬೇಕು. ಡೆಫಿನೆಟ್ ಆರ್ಟಿಕಲ್ ಏನು? ದ ಪ್ರಿನ್ಸಿಪಲ್ ಬರಬೇಕು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಅಂಡ್ ಆನ್ ಯೂಸ್ ಮಾಡಲ್ಲ, ಯಾಕಂದ್ರೆ ಇಟ್ ಇಸ್ ನಾಟ್ ಎನ್ ಓವಲ್, ಸೌಂಡ್ ಅಲ್ಲಿ ಜನರೇಟ್ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಬರ್ತೇನೆ. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಇದು. ಏನಿದೆ? ದ ಮೆಕ್ಯಾನಿಕ್, ದ ಸ್ಪೇರ್ ಪಾರ್ಟ್ಸ್ ವಿಲ್ ಬಿ ಅವೈಲಬಲ್ ಟುಮಾರೋ ಅಂತಿದೆ. ಓಕೆ, ಇಂಡೈರೆಕ್ಟ್ ಅಂದ್ರೆ ನೋಡಿ, ಇವೆಲ್ಲ ಕೀವರ್ಡ್ ಯೂಸ್ ಮಾಡಿ. ಇಲ್ಲಿ ಏನಿದೆ ಕೀವರ್ಡ್ ಏನು ಸರ್? ದ ಸ್ಪೇರ್ ಪಾರ್ಟ್ಸ್ ವಿಲ್ ಬಿ ಅವೈಲಬಲ್ ಟುಮಾರೋ. ವಿಲ್ ಇದೆ, ಸೊ ವಿಲ್ ಶುಡ್ ಬಿ ವುಡ್. ವುಡ್ ಎಲ್ಲಿದೆ? ಇಲ್ಲಿದೆ. ಗೋಯಿಂಗ್ ಇದಾಗಲ್ಲ. ವುಡ್ ನಾಟ್ ಬಿ ಅವೈಲಬಲ್ ತಪ್ಪು, ಯಾಕಂದ್ರೆ ನಮ್ಗೆ ಇಲ್ಲಿರೋ ಕಂಟೆಕ್ಸ್ಟೇ ಬರಬೇಕು ಆನ್ಸರ್ ಅಲ್ಲಿ. ಇದು ನೆಗೆಟಿವ್, ನಾಟ್ ಅಂತ ಎಲ್ಲಿ ಯೂಸ್ ಮಾಡಲ್ಲ ಇಲ್ಲಿ. ವಿಲ್ ಬಿ ಅವೈಲಬಲ್ ಟು ನಾಳೆ. ದ ಸ್ಪೇರ್ ಪಾರ್ಟ್ಸ್ ಮೆಕ್ಯಾನಿಕಲ್ ತಾನೆ, ದ ಸ್ಪೇರ್ ಪಾರ್ಟ್ಸ್ ನಾಳೆ ಸಿಗುತ್ತೆ ಅಂತ. ಓಕೆ, ವಿಲ್ ಬಿ ಅವೈಲಬಲ್ ಟುಮಾರೋ ಅಂದ್ರೆ ವಿಲ್ ಇರೋದು ಪಾಸ್ಟ್ ಆದಾಗ. ಪಾಸ್ಟ್ ಅಂದ್ರೇನು, ಡೈರೆಕ್ಟ್ ಅಂದ್ರೇನು, ನಾನು ನಿನಗೆ ಹೇಳ್ತಾ ಇದ್ದೀನಿ, ಅದನ್ನ ಕೇಳಿಸ್ಕೊಬಂದು ಅವ್ನು ಹೇಳ್ತಿದ್ದ ಅಂತೀವಿ. ಯಾಕಂದ್ರೆ ಆಲ್ರೆಡಿ ಆಗೋಗಿದೆ. ಸೊ ವಿಲ್ ಇರೋದು ಪಾಸ್ಟ್ ಅಲ್ಲಿ, ಫ್ಯೂಚರ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ವುಡ್ ಆಗುತ್ತೆ. ಸೊ ಇಲ್ಲಿದೆ. ಅಂಡ್ ವುಡ್ ಬಿ ಅವೈಲಬಲ್ ಟುಮಾರೋಗೆ ನಾವು ಏನಂತ ಯೂಸ್ ಮಾಡ್ತೀವಿ? ಇಲ್ಲಿ ಹೇಳ್ಬೇಕಾದ್ರೆ ಅವರಿಬ್ರು ಮಾತಾಡಿದ್ರೆ ನಾವು ಹಂಗೆ ನಾಳೆ ಅಂತ ಹೇಳಕ್ಕಾಗಲ್ಲ, ಆಗೋಗಿದೆ. ಅದಕ್ಕೆ ದ ನೆಕ್ಸ್ಟ್ ಡೇ ಅಂತೀವಿ. ಟುಮಾರೋ, ದ ನೆಕ್ಸ್ಟ್ ಡೇ. ಸೊ ಟುಮಾರೋ ಬಿಕಮ್ಸ್ ದ ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಅಂತಕ್ಕಂಥದ್ದು ಎಲ್ಲಿದೆ? ಇಲ್ಲಿದೆ, ಬಟ್ ಇಲ್ಲಿ ಗೋಯಿಂಗ್ ಟು ಬಿ ಅಂತಿದೆ, ತಪ್ಪು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಇವೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದು ದಿಸ್ ಇಸ್ ಮಾಸ್ಟರ್ ಸ್ಲೈಡ್. ಇದು ನಿಮ್ಗೆ ಪದೇ ವಿಡಿಯೋ ಮಾಡಿದಾಗ ಇದು ಕ್ವಶನ್ಸ್ಗಳು ತಗೊಂಡಾಗ ನಾನು ತೋರಿಸ್ತಾ ಇರ್ತೇನೆ. ವಿಲ್ ಇರೋದು ವುಡ್ ಆಗುತ್ತೆ,
ಕ್ಯಾನ್ ಇರೋದು ಕುಡ್ ಆಗುತ್ತೆ. ಓಕೆ, ಇವೆಲ್ಲ ಮತ್ತೆ ಪಾಸ್ ಪರ್ಫೆಕ್ಟ್ ಟೆನ್ಸ್ ಇರಬೇಕು. ಇಂಡೈರೆಕ್ಟ್ ಸ್ಪೀಚ್ ಆಗ್ಬೇಕಾರೆ ಇವೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಇದು ತುಂಬಾ ಹೆಚ್ಚು ಡಿಸ್ಕಸ್ ಮಾಡೋದು ಬೇಡ ನಾನೀಗ. ಓಕೆ, ಸೊ ಒಂದಷ್ಟು ಪ್ರಮುಖವಾದ ಪಾಯಿಂಟ್ಸ್ ಗಳು ಇಟ್ಕೊಂಡು, ಕೀವರ್ಡ್ಸ್ ಇಟ್ಕೊಂಡು, ಈ ಡೈರೆಕ್ಟ್ ಇಂಡೈರೆಕ್ಟ್ ಆಗ್ಲಿ ಅಥವಾ ಆಕ್ಟಿವ್ ಪ್ಯಾಸಿವ್ ಮುಂದೆ ತಗೋತೇನೆ. ಆಕ್ಟಿವ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಮುಂದೆ ಕ್ವಶನ್ಸ್ ಗಳಲ್ಲಿ ತಗೋತೇನೆ. ಓಕೆ, ಆಕ್ಟಿವ್ ಆಸ್ ಪ್ಯಾಸಿವ್ ಆಸ್ ಅಷ್ಟೇ. ಜಸ್ಟ್ ಕೀವರ್ಡ್ ಇಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಬನ್ನಿ, ಚೂಸ್ ದ ಕರೆಕ್ಟ್ ವರ್ಬ್. ಓಕೆ, ಕ್ರಿಯಾಪದ ಯಾವುದು ಅಂತ ಹೇಳ್ಬೇಕು ಇಲ್ಲಿ. ಒನ್ ಆಫ್ ಮೈ ಸಿಸ್ಟರ್ಸ್ ಡ್ಯಾಶ್ ಗಾನ್ ಟು ಅಮೆರಿಕಾ. ಆಕ್ಸಿಲರಿ ವರ್ಬ್ ಕೊಟ್ಟಿದ್ದಾನೆ ಇಲ್ಲಿ, ವಾಸ್, ಹ್ಯಾವ್, ಹ್ಯಾಸ್, ಹೀಸ್ ಅಂತ. ಸಿಂಪಲ್ ಕ್ವಶನ್ ಒನ್ಸ್ ಅಗೇನ್. ಇಲ್ಲಿ ಏನಿದೆ, ಸಬ್ಜೆಕ್ಟ್ ಏನಿದೆ ಫಸ್ಟ್ ನೋಡ್ಕೋಬೇಕು ಇಲ್ಲಿ. ಒನ್ ಆಫ್ ಅಂತ, ಒನ್, ಇಟ್ ಈಸ್ ಎ ಸಿಂಗ್ಯುಲರ್ ಸಬ್ಜೆಕ್ಟ್, ಒನ್ ಸಿಂಗ್ಯುಲರ್. ಸಿಸ್ಟರ್ಸ್ ನೋಡ್ಬೇಡಿ ಇಲ್ಲಿ, ತುಂಬಾ ಜನ ಇದರಲ್ಲಿ ಒಬ್ಬಳನ್ನ ಮಾತ್ರ ನಾವು ಚೂಸ್ ಮಾಡ್ತೀವಿ, ಒನ್ ಆಫ್ ಮೈ ಸಿಸ್ಟರ್ ಅಂತ. ಹಾಗಾದ್ರೆ ಏನ್ ಬರ್ಬೇಕಿಲ್ಲ, ಆಕ್ಸಿಲರಿ ವರ್ಬ್ ಸಿಂಗ್ಯುಲರ್ ಬರಬೇಕು. ಓಕೆ, ಸಿಂಗ್ಯುಲರ್ ಯಾವ್ದು, ಆಕ್ಸಿಲರಿ ವರ್ಬ್ ಹ್ಯಾಸ್ ಗಾನ್ ಟು ಅಮೆರಿಕಾ. ಅರ್ಥ ಆಗ್ತಿದೆಯಲ್ಲ, ಹ್ಯಾಸ್ ಅಂತ ಯೂಸ್ ಮಾಡ್ತೀವಿ. ಸಿಂಪಲ್, ಸಿಂಗ್ಯುಲರ್ ಆಕ್ಸಿಲರಿ ವರ್ಬ್. ನೆಕ್ಸ್ಟ್, ಇಂಡಿಯನ್ಸ್ ಡ್ಯಾಶ್ ಇನ್ ನಾನ್ ವಯೋಲೆನ್ಸ್ ಅಂತ. ಅಗೇನ್ ಇಂಡಿಯನ್ಸ್ ನಾನ್ ವಯೋಲೆನ್ಸ್ ಅಲ್ಲಿ ಬಿಲೀವ್, ಇಲ್ಲೆಲ್ಲ ಬಿಲೀವ್ ಅಂತಿದೆ. ಇಲ್ಲಿ ಬಿಲೀವ್ಸ್ ಇದೆ, ಈಸ್ ಬಿಲೀವಿಂಗ್ ಇದೆ, ಬಿಲೀವ್ ಇದೆ, ಆರ್ ಬಿಲೀವ್ಡ್ ಇದೆ. ಈಗ ನೀವೇನ್ ಮಾಡ್ತೀರಾ, ಇಂಡಿಯನ್ಸ್ ನೋಡಿ, ಸಬ್ಜೆಕ್ಟ್ ಪ್ಲೂರಲ್ ಇದೆ. ಸಬ್ಜೆಕ್ಟ್ ಯಾವಾಗ ಪ್ಲೂರಲ್ ಇರುತ್ತೆ ನೋಡಿ, ಇದು ಡಿಫ್ರೆಂಟ್. ಇದು ಈಗ ನಾನು ನಿಮ್ಗೆ ಹೇಳಿದ್ದೀನಿ, ಹಿ ಅಂತಿದ್ರೆ ಹಿ ಬಿಲೀವ್ಸ್ ಅಂತೀವಿ. ಅವ್ರಿದ್ರೆ ತುಂಬಾ ಜನ ಇದ್ರೆ ದೇ ಬಿಲೀವ್ ಅಂತೀವಿ. ಎಸ್ ಇಲ್ಲಿ ಏನಿದೆ ಅದು ಇಲ್ಲಿ ಇರಲ್ಲ, ಎಸ್ ಇಲ್ಲಿ ಇರಲ್ಲ. ಓಕೆ, ಇಲ್ಲಿರುತ್ತೆ ಎಸ್. ನಾನು ಇದನ್ನ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ನಾನು ತುಂಬಾ ಸಲ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಸ್ನೇಹಿತರೆ. ಸೊ ಇಂಡಿಯನ್ಸ್ ಅಂದ್ರೆ ಪ್ಲೂರಲ್ ರೆಫರ್ ಮಾಡ್ಬೇಕಾದ್ರೆ ಬಿಲೀವ್ ಬರಬೇಕು. ಅಂಡ್ ಇಟ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಓಕೆ, ಬಿಲೀವ್ ಈಸ್ ಬಿಲೀವಿಂಗ್ ಅಲ್ಲ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಇದು ಯಾವುದು ಸೆಂಟೆನ್ಸ್. ಓಕೆ, ಇಲ್ಲಿ ಆರ್ ಅಂತಿದ ತಕ್ಷಣ ಆರ್ ಬಿಲೀವ್ಡ್ ಯೂಸ್ ಮಾಡಬಾರ್ದು. ಬಿಲೀವ್ಸ್ ಇಂಡಿಯನ್ ಅಂತಿದ್ರೆ ಬಿಲೀವ್ಸ್ ಇಂಡಿಯನ್ಸ್ ಅಂತಿರೋದು. ಸೊ ಹಾಗಾಗಿ ಬಿಲೀವ್ಸ್ ಬರಲ್ಲ, ಬಿಲೀವ್ ಇಸ್ ದ ರೈಟ್ ಆನ್ಸರ್. ದ ಸಬ್ಜೆಕ್ಟ್ ಇಂಡಿಯನ್ಸ್ ಇಸ್ ಪ್ಲೂರಲ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ಲೂರಲ್ ಸಬ್ಜೆಕ್ಟ್ ಇಸ್ ನಾಟ್ ಬಿ ವಿತೌಟ್ ವರ್ಬ್ ಎಸ್ ಯೂಸ್ ಮಾಡಬೇಕು ನಾವು. ಓಕೆ, ಕ್ರಿಯಾಪದದಲ್ಲಿ ವಿತೌಟ್ ಎಸ್ ಯೂಸ್ ಮಾಡಬೇಕಾಗುತ್ತೆ. ಇದನ್ನ ಎಕ್ಸಾಂಪಲ್ ಹೇಳಿದೆ, ಹಿ ಬಿಲೀವ್ಸ್, ಶಿ ಬಿಲೀವ್ಸ್ ಅಂತೀವಿ. ಓಕೆ, ದೇ ಬಿಲೀವ್ ಅಂತೀವಿ, ಬಿಲೀವ್ಸ್ ಅನ್ನಲ್ಲ. ಓಕೆ, ಎಸ್. ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ, ಸಿನೋನಿಮ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಅಂಡರ್ಲೈನ್ ವರ್ಡ್ಗೆ ನಾವು ಈಕ್ವಲ್ ಆಗಿರ್ತಕ್ಕಂಥ ಸಮಾನಾರ್ಥಕ ಪದ ಹೇಳಬೇಕು. ಫೈನ್ ಸರ್. ದ ಹೋಲಿ ಮ್ಯಾನ್ಸ್ ಪರ್ಸನಾಲಿಟಿ ಇನ್ಸ್ಪೈರ್ಸ್ ಎ ಆವ್ ಅಂತಿದೆ. ಓಕೆ, ಎ ಇವತ್ತು ಆವ್ ಅಂತ ಕರಿತೀವಿ, ಪ್ರೊನೌನ್ಸ್ ಮಾಡ್ತೀವಿ ಅದನ್ನ. ಈ ತರ ಕೊಟ್ಟರೆ ಈಸಿ ಆಗುತ್ತೆ. ಯಾಕಂದ್ರೆ ಸಿಂಗಲ್ ವರ್ಡ್ ಅಲ್ಲಿ ನಿಮ್ಗೆ ಸಿನೋನಿಮ್ ಅಂತ ಕೊಟ್ರೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ, ಅದು ಡಿಫಿಕಲ್ಟಿ. ಓಕೆ, ಇಲ್ಲಿ ಸೆಂಟೆನ್ಸ್ ಇದ್ದಾಗ ಕಂಟೆಕ್ಸ್ಟ್ ಅರ್ಥ ಮಾಡ್ಕೊಬಿಡಿ. ಸೆಂಟೆನ್ಸ್ ನಾನು ನಿಮ್ಗೆ ಪದೇ ಹೇಳ್ತೀನಿ ನೋಡಿ. ದ ಹೋಲಿ ಮ್ಯಾನ್ಸ್ ಪರ್ಸನಾಲಿಟಿ ಇನ್ಸ್ಪೈರ್ಸ್ ಆವ್ ಅಂತ ಅಂದ್ರೆ, ಹೋಲಿ ಮ್ಯಾನ್ ಅನ್ನೋ ಒಂದು ಪವಿತ್ರವಾದವನು ಅಥವಾ ನಾವು ಗುರುಗಳು ಅಂತ ಏನ್ ಹೇಳ್ತೀವಿ, ಅವ್ರ ಪರ್ಸನಾಲಿಟಿ ಇನ್ಸ್ಪೈರ್ಸ್ ಆವ್ ಅಂದ್ರೆ ಏನು, ನಮ್ಗೆ ಏನ್ ಹೇಳ್ತೀವಿ, ಒಂಥರ ನಮ್ಗೆ ಶಕ್ತಿ ಕೊಡುತ್ತೆ, ಒಂಥರ ಅವ್ರದ್ದು ಚೆನ್ನಾಗಿರುತ್ತೆ ಅನ್ನೋ ರೀತಿ ಅಲ್ವಾ, ತುಂಬಾ ಒಳ್ಳೇದು ಅನ್ನೋ ರೀತಿ ಅಲ್ಲ ಸರ್. ಸೊ ಅಂತದ್ದೇನು ಇಲ್ಲಿ ನೋಡಿ, ಆಕ್ವರ್ಡ್ನೆಸ್, ಇದು ವಿರುದ್ಧ. ಆಕ್ವರ್ಡ್ ಅಂದ್ರೆ ಚೆನ್ನಾಗಿಲ್ಲ ಅನ್ನೋ ರೀತಿ. ಆಬ್ಸ್ಟಿಯನ್ಸಿ ಅಂದ್ರೆ ಅದೇ ಬರುತ್ತೆ. ಸೊ ವಿಚಿತ್ರ, ಒಂಥರ ವಿಶಿಷ್ಟ, ಆ ತರದೆಲ್ಲ ಬರುತ್ತೆ. ಸೊ ಇಲ್ಲಿ ರಿವರೆನ್ಸ್ ಅಂತಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ವಾಟ್ ಇಸ್ ರಿವರೆನ್ಸ್? ಪೂಜ್ಯ ಭಾವನೆ, ವಿಸ್ಮಯ, ಪೂಜ್ಯ ಭಾವನೆ. ಅವ್ರನ್ನ ನಾವು ಏನ್ ಮಾಡ್ತೀವಿ, ಗುರುಗಳು ಅಥವಾ ಒಳ್ಳೆಯವರು ಅಥವಾ ತುಂಬಾ ಇದಾಗಿರೋರನ್ನ ಪೂಜ್ಯ ಭಾವನೆಯಿಂದ ನೋಡ್ತೀವಿ ಅಂತ. ಓಕೆ, ರೆಸ್ಪೆಕ್ಟ್ ಕೊಟ್ಟು ನೋಡ್ತೀವಿ ಅಂತ. ಇಲ್ಲಿ ಆಕ್ವರ್ಡ್ನೆಸ್ ಅಂದ್ರೆ ನಿಮಗೆ ವಿಚಿತ್ರತೆ ಅಂತ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ. ಡಿಸ್ಟಿಂಕ್ಟ್ನೆಸ್ ಅಂತಂದ್ರೆ ವಿಶಿಷ್ಟತೆ, ಸ್ಪಷ್ಟತೆ ಅನ್ನೋ ರೀತಿ. ಆಬ್ಸ್ಟೆನ್ಸಿ ಅಂತಕ್ಕಂಥದ್ದು ಹಠಮಾರಿತನ. ಸೊ ಇದು ಯಾವುದು ಕೂಡ ಅಲ್ಲ ಆಪ್ಷನ್. ಅರ್ಥ ಆಗ್ತಿದಿಲ್ಲ ಸ್ನೇಹಿತರೆ? ಸೊ ಇಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ರೆ, ಇವೆಲ್ಲ ನೀವು ನೋಡ್ತಾ ಇದ್ದಂಗೆ ಇದೆಲ್ಲ ನೆಗೆಟಿವ್ ಮೀನಿಂಗ್ ಕೊಡ್ತಕ್ಕಂಥ. ಡಿಸ್ಟಿಂಕ್ಟ್ನೆಸ್ ಅಂತ ಒಂಥರ ಬೇರೆ ತರನೇ ಇರುತ್ತೆ ಅನ್ನೋ ರೀತಿ. ಇದೆಲ್ಲ ರಿವರೆನ್ಸ್ ಅಂತಕ್ಕಂಥದ್ದು ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸಮಾನಾರ್ಥಕ. ಪೂಜ್ಯದಿಂದ ನೋಡೋದು, ಪೂಜ್ಯ ಭಾವನೆ ಅಲ್ವಾ, ದೊಡ್ಡವ್ರನ್ನ, ಒಳ್ಳೆ ಇದರಲ್ಲಿರೋರ್ನ, ಗುರುಗಳನ್ನ, ಸ್ವಾಮೀಜಿಗಳನ್ನ, ಆ ತರ. ಓಕೆ, ನೆಕ್ಸ್ಟ್, ಕ್ಯಾನ್ ಯು ಬಿ ಸೋ ಇಂಪರ್ಟಿನೆಂಟ್ ಟುವರ್ಡ್ಸ್ ಅನ್ ಎಲ್ಡರ್ಲಿ ವುಮೆನ್. ನೋಡಿ, ಕ್ಯಾನ್ ಯು ಬಿ ಸೋ ಇಂಪರ್ಟಿನೆಂಟ್ ಅಂದ್ರೆ ಇಲ್ಲಿ ನೋಡ್ತಾ ಇರಬೇಕು ಕ್ವಶನ್ ಮಾರ್ಕ್. ಎಲ್ಡರ್ಲಿ ವುಮೆನ್ಗೆ ಟುವರ್ಡ್ಸ್ ಕ್ಯಾನ್ ಯು ಬಿ ಇಂಪರ್ಟೆಂಟ್ ಅಂತಂದ್ರೆ ಅವ್ರಿಗೆ ಅಗೌರವ ತೋರಿಸೋದು, ಅವ್ರಿಗೆ ಒಂಥರ ನಾವು ಅಸಭ್ಯ ಓಡಿಸೋದು, ಈ ತರ ಎಲ್ಲ ಮಾಡ್ತೀವ. ಆ ಪದ ಇಲ್ಲಿ ಕೊಟ್ಟಿರೋದು ಇಂಪರ್ಟಿನೆಂಟ್ ಅಂದ್ರೆ ಅಗೌರವ, ಸರಿಯಾಗಿ ನಡ್ಕೊಳ್ಳಲ್ಲ ಅಂತದ್ ಯಾವ್ದಿದೆ, ಸಮಾನಾರ್ಥಕ. ಶೌಟಿಂಗ್ ಇದೆ, ಸಿಕ್ಲಿ ಇದೆ, ರೂಡ್ ಇಸ್ ದ ಪ್ರಾಪರ್ ವೇ. ನೋಡಿ, ಸಿಕ್ ಅಂತಂದ್ರೆ ಏನರ್ಥ,
ಹುಷಾರಿಲ್ಲ ಅನ್ನೋ ರೀತಿ. ಓಕೆ, ಸರಿ ಇಲ್ಲ, ಹುಷಾರಿಲ್ಲ. ಶೌಟಿಂಗ್ ಅಂದ್ರೆ ಜೋರಾಗಿ ಮಾತಾಡೋದು, ಇದು ಅನ್ಸುತ್ತೆ. ಬಟ್ ರೂಡ್ ಇಸ್ ಪ್ರಾಪರ್ ಒನ್. ಓಕೆ, ಸೊ ರೂಡ್ ಅಂತಕ್ಕಂಥದ್ದು ಏನಿದೆ, ನಾವು ಅಗೌರವ ತೋರಿಸೋದು, ಇಂಪೊಲೈಟ್ ಅಂತ ಕರಿತೀವಿ ಅಲ್ವಾ ಸರ್? ಎಸ್, ನೋಡಿ ಒಂದೊಂದ್ಸಲ 2-3 ಆಪ್ಷನ್ ಸರಿ ಅನ್ಸುತ್ತೆ, ಬಟ್ ಪ್ರಾಪರ್ ಆಗಿರೋ ಟಿಕ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಟುವರ್ಡ್ಸ್ ಅನ್ ಎಲ್ಡರ್, ಕ್ಯಾನ್ ಯು ಬಿ ಸೋ ಇಂಪಾರ್ಟೆಂಟ್ ಟುವರ್ಡ್ಸ್ ಅನ್ ಎಲ್ಡರ್ಲಿ ವುಮೆನ್ ಅಂದ್ರೆ ನಿಮ್ಗೆ ಅಂತ ಅಗೌರವ ತೋರಿಸ್ತೀವಿ ಎಲ್ಡರ್ ಇರೋ ಮೇಲೆ ಅಂತ ಅರ್ಥ. ಶೌಟ್ ಮಾಡಿ ಅನ್ನೋದು ರೀತಿ ಬರಲ್ಲ ಅದು. ನೆಕ್ಸ್ಟ್ ಬರ್ತೇನೆ ಆಂಟೋನಿಮ್. ನೋಡಿ, ಈಗ ವಿರುದ್ಧ ಪದ. ಸೊ ಈ ವಿಡಿಯೋದಲ್ಲಿ ಆಂಟೋನಿಮ್ಸ್ ನಾನು ತುಂಬಾ ತಗೊಂಡಿದ್ದೀನಿ. ವಿರುದ್ಧ ಪದ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ತುಂಬಾ ಜನ ತಪ್ಪು ಮಾಡೋದು. ಸೊ ಹಂಗಾಗಿ ಹೆಂಗ್ ಸಾಲ್ವ್ ಮಾಡಬೇಕು, ಯಾವ ತರ ಮಾಡಬೇಕು, ಅದೆಲ್ಲ ಕೂಡ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೆಕ್ಸ್ಟ್, ಕ್ಯಾನ್ ಐ ಬಿ ಡಿಸ್ಕೊರೇಷಿಯಸ್ ಟು ಮೈ ಮ್ಯಾನುಫ್ಯಾಕ್ಚರ್ಸ್? ಓಕೆ, ಸೂಪರ್ ಆಗಿದೆ. ಇಲ್ಲಿ ಏನಿದೆ ಅಂತಂದ್ರೆ, ನಮಗೆ ಸಹಾಯ ಮಾಡೋರ್ಗೆ ನಾವು ಒಂಥರ ಅಗೌರವ ತೋರಿಸ್ತೀವ ಅಥವಾ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವ ಅನ್ನೋ ರೀತಿ. ಓಕೆ, ಡಿಸ್ಕೊರೇಷಿಯಸ್ ಅಂತ ಇದೆ ನೋಡಿ. ಟು ಮೈ ಬೆನಿಫ್ಯಾಕ್ಚರ್ಸ್ ಅಂದ್ರೆ ನನಗೆ ಹೆಲ್ಪ್ ಮಾಡೋರ್ಗೆ ಡಿಸ್ಕರೇಜ್ ತೋರಿಸ್ತೀವ? ಇಲ್ಲ. ಇದಕ್ಕೇನೋ ವಿರೋಧ, ನಮ್ಗೆ ವಿರುದ್ಧ ಪದ ಬೇಕು. ಇದಕ್ಕೆ ವಿರುದ್ಧ ಪದಕ್ಕೆ ಆಂಟೋನಿಮ್ ಕೇಳ್ತಾರೋದು, ಸಮಾನಾರ್ಥಕ ಅಲ್ಲ. ಇಲ್ ಬಿಹೇವ್ಡ್ ಅಂದ್ರೆ ಇದು ಕೂಡ ಇಲ್ ಬಿಹೇವ್ಡ್ ಅಂದ್ರೆ ಸರಿಯಾಗಿ ಬಿಹೇವ್ ಮಾಡಲ್ಲ ಅಂತ. ಇದು ಸಮಾನಾರ್ಥಕ ಪದ ಆಗುತ್ತೆ. ನಮಗೆ ಇಲ್ಲಿ ವಿರುದ್ಧ ಪದ ಆಂಟೋನಿಮ್ಸ್ ಕೇಳಿರೋದು ಸ್ನೇಹಿತರೆ. ಓಕೆ, ಆಂಟೋನಿಮ್ಸ್ ವಿರುದ್ಧ ಪದ ಕೇಳಿರೋದು. ಸೊ ಇಲ್ಲಿನಿದೆ ಒಬಿಡಿಯಂಟ್, ಸೈಲೆಂಟ್, ಪೊಲೈಟ್ ಇಸ್ ದ ರೈಟ್ ಆನ್ಸರ್. ವಿರುದ್ಧ ಪದ ಅಲ್ವಾ? ನಿಮ್ಗೆ ಏನ್ ಹೇಳ್ದೆ? ರೂಡ್, ಡಿಸ್ಕೊರೇಷಿಯಸ್ ಅಂದ್ರೆ ಅಸಭ್ಯ ವರ್ತಿಸೋದು. ಇಲ್ಲಿ ಇಲ್ ಬಿಹೇವ್ಡ್ ಅಂದ್ರೂ ಕೂಡ ಅಸಭ್ಯ ಅಂತಾನೆ ಅರ್ಥ. ಒಬಿಡಿಯಂಟ್ ಅಂದ್ರೆ ವಿಧೇಯ, ಅದು ಕರೆಕ್ಟ್ ಆಗಿ ಬರಲ್ಲ, ವಿರುದ್ಧ ಪದ ಆಗಲ್ಲ. ಅದಕ್ಕೆ ಅಸಭ್ಯಕ್ಕೆ ಸಭ್ಯ ಆಗುತ್ತೆ. ಸಭ್ಯ ಅಂದ್ರೇನು? ಪೊಲೈಟ್ ಅಲ್ಲ ಸರ್? ಇದು ಅಸಭ್ಯ ಅಂತಂದ್ರೆ ಇದು ಸಭ್ಯ. ವಿರುದ್ಧ ಪದ ನಾನು ಕೇಳ್ತಾ ಇರೋದು. ಸೊ ನೋಡಿ, ಈ ತರ ನೀವು ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಒಂದೊಂದ್ಸಲ ಡೈರೆಕ್ಟ್ ಆಗಿ ನಿಮ್ಗೆ ಏನ್ ಮಾಡ್ತಾನೆ ಎಕ್ಸಾಮ್ ಅಲ್ಲಿ, ಇದು ಇರುತ್ತೆ ಯಾವುದು ನಿಮ್ಗೆ ಕ್ವಶನ್, ಇದು ಇರುತ್ತೆ ಯಾವುದು ಸಮಾನಾರ್ಥಕ ಪದ ಸಿನೋನಿಮ್, ತಕ್ಷಣ ಆಂಟೋನಿಮ್ ಹೇಳಿರ್ತಾನೆ. ನೀವು ಅದನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಅದೇ ಗೂಗಲ್ ನೀವು ಆಂಟೋನಿಮ್ ಕೂಡ ಸಮಾನಾರ್ಥಕ ಪದ ಟಿಕ್ ಹಾಕ್ಬಿಡಬಾರ್ದು. ಕ್ವಶನ್ ಕ್ಲಿಯರ್ ಆಗಿ ನೋಡ್ಕೋಬೇಕು. ಇದು ವಿರುದ್ಧ ಪದ ಕೇಳ್ತಿರೋದು. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬನ್ನಿ. ದ ಓಲ್ಡ್ ಮ್ಯಾನ್ ಸೀಮ್ಸ್ ಟು ಫೀಬಲ್ ಅಂತ. ಅಗೇನ್ ಇಲ್ಲೂ ವಿರುದ್ಧ ಪದ. ಓಕೆ, ವಿರುದ್ಧ ಪದ ಇದು. ಫೀಬಲ್ ಅಂತಂದ್ರೇನು? ವಿರುದ್ಧ ಪದ ಫೀಬಲ್ ಅಂದ್ರೆ ಒಂಥರ ಸುಸ್ತಾಗಿದ್ದಾನೆ, ಸುಸ್ತು, ಅಥವಾ ಏನು ಬಲವಿಲ್ಲದವ. ಓಕೆ, ದೈಹಿಕವಾಗಿ ಅನ್ನೋ ರೀತಿ. ಓಲ್ಡ್ ಮ್ಯಾನ್ ಅಂತಿದೆ ಇಲ್ಲಿ. ನೋಡಿದ್ರೆ ನಿಮ್ಗೆ ಅದೊಂದೇ ಪದ ಕೊಟ್ಟರು ನಿಮ್ಗೆ ಅದರಲ್ಲಿ ಬೇರೆ ಬೇರೆ ಅರ್ಥಗಳಿರ್ತವೆ. ಆದ್ರೆ ನಿಮ್ಗೆ ಒಂದು ಸೆಂಟೆನ್ಸ್ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಸ್ನೇಹಿತರೆ, ಈ ಕಂಟೆಕ್ಸ್ಟ್ ಅಲ್ಲಿ ನೋಡಿ, ಓಲ್ಡ್ ಮ್ಯಾನ್ ಸೀಮ್ಸ್ ಟು ಫೀಬಲ್. ಓಲ್ಡ್ ಮ್ಯಾನ್ ಅಂತ ತಕ್ಷಣ ಏನೋ ವಯಸ್ಸಾಗಿದ್ದವ್ರು ಹೆಂಗ್ ಕಾಣಿಸ್ತಾರೆ? ಒಂಥರ ಸುಸ್ತಾಗಿರೋಂಗೆ, ಬಲ ಇಲ್ಲದವರು ಅಂತ. ಇದಕ್ಕೆ ನಾವು ವಿರುದ್ಧ ಬರಬೇಕು ಅಂದ್ರೆ ಸ್ಟ್ರಾಂಗ್ ಇದೆ ನೋಡಿ, ಆಕ್ಟಿವ್ ಬರಲ್ಲ, ಅನ್ಫರ್ಮ್ ಬರಲ್ಲ, ಅನೇಬಲ್ ಬರಲ್ಲ, ಸ್ಟ್ರಾಂಗ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ ನೋಡಿ. ದುರ್ಬಲ ಅಂತ ಅಂದ್ರೆ ಅದಕ್ಕೆ ಸ್ಟ್ರಾಂಗ್ ಅಂದ್ರೆ ಸಬಲ ಅಂತ ಕರಿತೀವಿ. ಅನೇಬಲ್ ಅಂದ್ರೆ ಆಗದೆ ಇರೋದು ಅನ್ನೋದು, ಅದು ಸಮಾನಾರ್ಥಕ ಆಗುತ್ತೆ. ನಮಗೆ ವಿರುದ್ಧ ಪದ ಬೇಕು. ಏನು ಸರ್ ಇದು? ವಿರುದ್ಧ ಬೇಕು, ವಿರುದ್ಧ. ಓಕೆ, ದುರ್ಬಲಗೆ ಸಬಲ, ಏನೋ ಬಲ ಉಳ್ಳವನು, ಸ್ಟ್ರಾಂಗ್, ಬಲವಾದವ ಅಂತ. ನೆಕ್ಸ್ಟ್, ಪ್ಯಾಸೇಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಯಾಸೇಜ್ ಕೇಳ್ತಾರೆ, ಚಿಕ್ಕದ್ ಕೇಳ್ತಾನೆ, ಒಂದ್ಸಲ ದೊಡ್ಡದು ಕೇಳ್ತಾನೆ. ಸಿಂಪಲ್ ಆಗಿರೋ ತಗೊಂಡಿದ್ದೀನಿ, ಒಂದು ಸಣ್ಣ ಪ್ಯಾಸೇಜ್ ಸ್ನೇಹಿತರೆ. ಓಕೆ, ಕೇಳ್ತಾನೆ ಪ್ಯಾಸೇಜು. ಓಕೆ, ಈ ತರ 4 ಕ್ವಶನ್ಸ್ ಇದೆ ಇದರಲ್ಲಿ. ಒಂದನೇ ಕ್ವಶನ್, 1 ಸೆಕೆಂಡ್. This is one question, this is second, this is third, and this is fourth. ಫಸ್ಟ್ ಕ್ವಶನ್ ನೋಡಿ ಅಂತೀನಿ ನಾನು ನಿಮ್ಗೆ. ಯಾವುದು ಒಂದೇ ಪೇಜಲ್ಲಿ ಯಾಕೆ ತಗೊಂಡಿ ಅಂದ್ರೆ ಇಲ್ಲೇ ಎಲ್ಲ ನಿಮ್ಗೆ ಕಾಣಿಸ್ಬೇಕು ಒಂದಕ್ಕೊಂದು ಅಂತ. ಈಸಿ ಇರುತ್ತೆ ಆನ್ಸರ್ ಮಾಡಕ್ಕೆ. ಇಲ್ಲಿ ನೋಡಿ ಏನಿದೆ, ಅಲಾರಮಿಂಗ್ ಅಂದ್ರೆ ಏನು, ಮೇಜರ್ ರೀಸನ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಏನು, ದ ಲೆವೆಲ್ ಆಫ್ ಓಷನ್ ಈಸ್ ರೈಸಿಂಗ್. ಓಕೆ, ಇನ್ವೆಂಟಿಂಗ್ ಅಂದ್ರೆ ಏನು, ಈ ತರದ್ ಕೇಳಿದ್ದಾರೆ. ಸಿಂಪಲ್ ಪ್ಯಾಸೇಜ್ ಇದೆ, ಚಿಕ್ಕ ಪ್ಯಾಸೇಜ್. ಈ ತರ ಇದ್ದಾಗ ಫಸ್ಟ್ ಒಂದ್ಸಲ ರೀಡ್ ಮಾಡ್ಕೊಂಬಿಡಿ. ಈ ತರ ಕ್ವಶನ್ ಓದ್ಕೊಂಬಿಡಿ ಫಸ್ಟ್. ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಪ್ಯಾಸೇಜು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿದೆ, ಗ್ಲೋಬಲ್ ವಾರ್ಮಿಂಗ್ ಹ್ಯಾಸ್ ಬಿಕಮ್ ಎ ಮೇಜರ್ ಪ್ರಾಬ್ಲಮ್. The cars we drive release gases in the air that make it warmer. Forest fires to clear the land also lead to global warming. Industries release effluents and poisonous into the soil water. ಅರ್ಥ ಆಗ್ತಿದೆಯಲ್ಲ ಏನಾಗ್ತದೆ ಅಂತ? ಬೇಕಾದ್ರೆ ಮಧ್ಯ ಹೇಳಿ ಅಂತ ಕನ್ನಡದಲ್ಲಿ ಹೇಳ್ತೀನಿ. ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಾಬ್ಲಮ್ ಇವಾಗ ಅಲ್ವಾ ಸರ್? ಇದು ಗ್ಯಾಸಸ್ ನಾವು ಬೇರೆ ಬೇರೆ ರೀತಿ ಕಾರ್ಬನೈಸ್ ಗ್ಯಾಸಸ್ ಬಿಡ್ತೀವಿ, ಅದರಿಂದ ವಾರ್ಮ್ ಆಗುತ್ತೆ ನಮ್ಮ ಒಂದು ಟೆಂಪರೇಚರು ಅಲ್ವಾ? ತುಂಬಾ ಏನಾಗುತ್ತೆ, ಹೀಟ್ ಆಗುತ್ತೆ.
ಅದಕ್ಕೆ ಈ ಕಾರಣಗಳು ಬೇರೆ ಬೇರೆಯಿಂದ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಇಂದ ಫಾರೆಸ್ಟ್ ಫೈರ್ ಆಗುತ್ತೆ, ಹೀಟ್ ಆದಾಗ. ಲ್ಯಾಂಡ್ ಆಲ್ಸೋ ಲಿಡ್ ಟು ಗ್ಲೋಬಲ್ ವಾರ್ಮಿಂಗ್. ಇಂಡಸ್ಟ್ರಿಯಿಂದ ಬರ್ತಕ್ಕಂಥದ್ದು, ಪಾಯ್ಸನಸ್ ಸಾಯಿಲ್ ವಾಟರ್ ಕೂಡ ಏನಾಗುತ್ತೆ, ಪಾಯ್ಸನಸ್ ಆಗುತ್ತೆ. ದ ಎಫೆಕ್ಟ್ಸ್ ಆರ್ ಅಲಾರಾಮಿಂಗ್. ನೋಡಿ, ಈ ಎಫೆಕ್ಟ್ಸ್ ಏನಾಗುತ್ತೆ, ಅಲಾರಾಮ್ ಮಾಡ್ತಾ ಇದೆ ನಮಗೆ, ಇದರಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ಗಳು ಅಂತ. ಇಲ್ಲಿ ನೋಡಿ, ನಾವು ಇಲ್ಲಿ ಓದ್ವಿ ಫಸ್ಟ್ನೇದು. ಅಲಾರಾಮಿಂಗ್ ಮೀನ್ಸ್ ಏನು ಅಂತ. ಥ್ರೀಟ್ನಿಂಗ್, ಫ್ರೈಟ್ನಿಂಗ್, ಡಿಫ್ರೆಂಟ್, ಕನ್ಫ್ಯೂಸಿಂಗ್. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆನ್ಸರ್ ಮಾಡ್ಬಿಡ್ಬೋದು, ಬೇಡವಾ ಒಂದ್ಸಲ ಓದ್ಕೊಂಬಿಡಿ. ಓಕೆ, ದ ಕ್ಲೈಮೇಟ್ ಹ್ಯಾಸ್ ಚೇಂಜ್ಡ್ ಅಂಡ್ ದ ವೆದರ್ ಇಸ್ ಹಾಟರ್. The level of ocean is rising because the ice is melting. Countries are now thinking of ways to stop global warming, but humanity has not yet begun reinventing the modes and structures of progress. This living planet Earth is dying. ನೋಡಿ, ಒಂದ್ಸಲ ಓದ್ಕೊಂಬಿಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಏನೇನೋ ಅಂತ. ಸಿಂಪಲ್ ಕ್ವಶನ್. ಅಲಾರಾಮಿಂಗ್ ಏನೋ ಇಲ್ಲಿ ನೋಡಿದ್ವಿ. ದ ಅಲಾರಾಮಿಂಗ್, ದ ಎಫೆಕ್ಟ್ಸ್, ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ಸ್, ಗ್ಲೋಬಲ್ ವಾರ್ಮಿಂಗ್ ಇಂದ, ಇಂಡಸ್ಟ್ರಿಯಿಂದ, ಅಲ್ಲಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ ಏನಿದೆ, ಅಲಾರಾಮಿಂಗ್ ಅಂತಂದ್ರೆ ನಮಗೆ ಭಯವನ್ನು ಮೂಡಿಸುತ್ತೆ ಅಂತ. ಇಲ್ಲಿ ಭಯ ಅಂದ್ರೆ ಥ್ರೀಟ್ನಿಂಗ್ ಅಲ್ಲ. ಥ್ರೀಟ್ನಿಂಗ್ ಅಂತಕ್ಕಂಥದ್ದು ಏನೋ ನಾವು ಎದುರಿಸೋದು ಅಂತಲ್ಲ, ಎದುರಿಸೋದು ಭಯ. ಫ್ರೈಟ್ನಿಂಗ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಓಕೆ, ಫ್ರೈಟ್ನಿಂಗ್ ಅಂದ್ರೆ ನಮಗೆ ಅದರಿಂದ ತುಂಬಾ ಭಯಗಳಾಗ್ತವೆ, ತುಂಬಾ ವಿಕಾರಗಳಾಗ್ತವೆ ಅಂತ. ಓಕೆ, ನೆಕ್ಸ್ಟ್, ದ ಮೇಜರ್ ರೀಸನ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಏನೋ ಇಲ್ಲೇ ನೋಡಿದ್ವಿ. ಗ್ಲೋಬಲ್ ವಾರ್ಮಿಂಗ್ ಯಾವ್ದ್ರಿಂದ, ಇಂಡಸ್ಟ್ರಿಯಿಂದ ಆಗಿರ್ಬೋದು, ಫಾರೆಸ್ಟ್ ಫೈರ್ಸ್ ಇಂದ ಆಗಿರ್ಬೋದು, ಮತ್ತೆ ಇಲ್ಲೆಲ್ಲ ಏನೋ ನೋಡಿದ್ವಲ್ಲ ನಾವು. ಓಕೆ, ಇಲ್ಲೇನೇನಿದೆ, ವೆಹಿಕಲ್ ಟ್ರಾಫಿಕ್ ಇದೆ, ಫಾರೆಸ್ಟ್ ಫೈರ್, ವೆಹಿಕಲ್ ಟ್ರಾಫಿಕ್ ಇತ್ತಲ್ಲ, ಓದ್ಬೋದ್ರೆ ಎಲ್ಲ ಓದ್ವಿ ನೋಡಿ. ವೆಹಿಕಲ್ ಟ್ರಾಫಿಕ್ ಬಗ್ಗೆ ಓದಿದ್ವಾ. ಫಾರೆಸ್ಟ್ ರಿಲೀಸ್ ಎಫ್ಲುಯೆನ್ಸ್, ಪಾಯ್ಸನ್ ಸಾಯಿಲ್ ವಾಟರ್ ಇದೆ. ಆಮೇಲೆ ocean rising because of ice, thinking ways of stop global warming, but humanity has that variance mode of structure. This programming. Industrial effluents, yes, industrial effluents ಓದ್ವಿ. ಇಲ್ಲಿದೆ ನೋಡಿ, ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್ ಅಲ್ವಾ. ಸೊ ಇಲ್ಲಿ ಆಲ್ ಆಫ್ ದ ಎಬೋ ಹಾಕ್ಬೋದು. ಆಲ್ ಆಫ್ ದ ಎಬೋ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಎಸ್, ಫಾರೆಸ್ಟ್ ಅಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್, ವೆಹಿಕಲ್ ಟ್ರಾಫಿಕ್ ಇಂದಾನು ಕೂಡ ಅಲ್ಲ ಸರ್. ವೆಹಿಕಲ್ ಟ್ರಾಫಿಕ್ ಎಲ್ಲಿ ಓದ್ವಿ ನಾವು. ವೆದರ್ ಇಸ್ ಹಾಟರ್, humanity has begun. ಓಕೆ, ನೋ ಪ್ರಾಬ್ಲಮ್. ಆಲ್ ಆಫ್ ದ ಎಬೋ ಇದೆ, ಯಾಕಂದ್ರೆ 1 and 2 ಅಂತಿಲ್ಲ. ಆಲ್ ಆಫ್ ದ ಎಬೋ ಟಿಕ್ ಹಾಕ್ಬೋದು. ನೆಕ್ಸ್ಟ್, ದ ಲೆವೆಲ್ ಆಫ್ ಓಷನ್ ಇಸ್ ರೈಸಿಂಗ್ ಬಿಕಾಸ್ ಆಫ್. ಇಲ್ಲೇ ಓದ್ವಿವಲ್ಲ ಲೆವೆಲ್ ಆಫ್ ಓಷನ್. ಬಿಕಾಸ್ ಇಲ್ಲಿ ನೋಡಿ, ದ ಲೆವೆಲ್ ಆಫ್ ಓಷನ್ ಇಸ್ ರೈಸಿಂಗ್ ಬಿಕಾಸ್ ದ ಐಸ್ ಇಸ್ ಮೆಲ್ಟಿಂಗ್. ಸೊ ಐಸ್ ಇಸ್ ಮೆಲ್ಟಿಂಗ್ ಕೊಟ್ಟಿದ್ದಾನ. ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ರೀಇನ್ವೆಂಟಿಂಗ್ ಮೀನ್ಸ್, ಓಕೆ, ಇಲ್ಲಿ ರೀಇನ್ವೆಂಟಿಂಗ್ ಅಂತಿದೆ. ಫಸ್ಟ್ ಈ ಸೆಂಟೆನ್ಸ್ ಓದಿ. ಬಟ್ ಹ್ಯುಮ್ಯಾನಿಟಿ ಹ್ಯಾಸ್ ನಾಟ್ ಎಟ್ ಬಿಗನ್ ರೀಇನ್ವೆಂಟಿಂಗ್ ದ ಮೋಡ್ಸ್ ಅಂಡ್ ಸ್ಟ್ರಕ್ಚರ್ ಆಫ್ ದ ಪ್ರೋಗ್ರೆಸ್. ಅಂದ್ರೆ ಮಾನವರು ಏನಿದೆ, ಹ್ಯುಮ್ಯಾನಿಟಿ ಅಂತ ಏನ್ ಕರಿತೀವಿ, ಅದು ಇದನ್ನ ವಾಪಸ್ ತರಕ್ಕೆ ಅಥವಾ ಅದನ್ನ ಏನಾದ್ರು ಪ್ರೋಗ್ರೆಸ್ ಮಾಡಕ್ಕೆ, ಇದ್ರ ಬಗ್ಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದು. ರೀಇನ್ವೆಂಟಿಂಗ್ ಅಂದ್ರೆ ರೀಮೇಕ್, ಏನಾದ್ರು ಒಂದು ಮಾಡಬೇಕು ಅಂತ ನೋಡಿ. ರಿಮೇಕಿಂಗ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ 1. ಅಪ್ಲೈಯಿಂಗ್ ಅಲ್ಲ, ರಿಪೀಟಿಂಗ್ ಅಲ್ಲ, ರಿಜೆಕ್ಟಿಂಗ್, ಇವೆಲ್ಲ ನೆಗೆಟಿವ್ ವರ್ಡ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ, ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ನಾನು ಏನು ಹೇಳ್ತೀನಿ ಗೊತ್ತಾ, ಈಗ ನಿಮ್ಗೆ ಈ ತರ ಇದ್ದಾಗ ಒಂದು 4 ರಿಂದ 5 ಕ್ವಶನ್ ಕೊಡ್ತಾನೆ ಅಂತ ಹೇಳ್ಕೊ, 4 to 5 ಇರುತ್ತೆ ಅನ್ಕೊಳ್ಳಿ. ಇದನ್ನ ಮಾಡಿ ಅಂತೀನಿ. ಇದನ್ನ ಯಾಕೆ ತಪ್ಪಾಗೋ ಚಾನ್ಸಸ್ ತುಂಬಾ ಕಮ್ಮಿ ಇದ್ರಲ್ಲಿ. ಕ್ಲೀನ್ ಆಗಿ ಓದ್ಕೊಂಡು ಮಾಡ್ರಿ. ಈ ಒಂದು ನಾನು ಈಗ ಏನ್ ಹೇಳಿದೆ ಆ ಪ್ರೊಸೀಜರ್ ಅಲ್ಲಿ ಮಾಡಿದ್ರೆ, ಅಕಸ್ಮಾತ್ ನಿಮ್ಗೆ ಒಂದು ಕ್ವಶನ್ ಬರ್ಲಿಲ್ಲ, ಈಗ ನಾನು ಹೇಳ್ದೆ ಇಲ್ಲ ಯಾವ್ದೋ ಒಂದು ಸಿಕ್ಲಿಲ್ಲ, ಯಾವ್ದೋ ಬರಲಿಲ್ಲ, ಬಿಟ್ಟಾಕಿ 4 ರಿಂದ 5ರಲ್ಲಿ ಒಂದು ಕ್ವಶನ್ ಇಲ್ಲ 4-6 ಸರಿ ಆಗುತ್ತಲ್ಲ, ಅಥವಾ 4 ಕೊಟ್ಟಿದ್ರೆ ಒಂದಿಲ್ಲ 3 ಕ್ವಶನ್ ಸಿಗುತ್ತಲ್ಲ, ಜಸ್ಟ್ ಒಂದು ಪ್ಯಾಸೇಜ್ ಇಂದ ನಿಮ್ಗೆ 3 ಮಾರ್ಕ್ಸ್ ಬರುತ್ತಲ್ಲ. ಗೊತ್ತಾಗ್ಲಿಲ್ಲ ಬಿಟ್ಟಾಕಿ, ತಪ್ಪು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಕೇಳ್ತಿರ್ತಾರೆ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಈ ತರ ಮುಂದೆ ಇನ್ನೊಂದಷ್ಟು ಕ್ವಶನ್ಸ್ ತರ್ತಾನೆ, ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಎಕ್ಸಾಮ್ಸ್ ಹತ್ರ ಇರೋದೇ ಒಂದು 15 ಡೇಸ್ ಇಲ್ಲ, ಹಂಗಾಗಿ ಈ ಮ್ಯಾರಥಾನ್ ವಿಡಿಯೋಸ್ಗಳನ್ನ ನೋಡಿ ಹೆಲ್ಪ್ ಆಗುತ್ತೆ. ಮತ್ತೆ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ಇತ್ತೀಚೆಗೆ KE ಇಂದ ಆಗಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳನ್ನ ಲಿಂಕ್ಗಳನ್ನ ಕೂಡ ನಿಮಗೆ ಸಿಗುತ್ತೆ. ನಮ್ಮ ಗ್ರಾಮರ್ ವಿಡಿಯೋ ಸಿಗುತ್ತೆ. ಇವೆಲ್ಲ ನಿಮಗೆ 15 ಡೇಸ್ ಅಲ್ಲಿ ಎಲ್ಲ ರೆಫರ್ ಮಾಡ್ಕೊಂಡು ಆಗ್ತಕ್ಕಂಥ ಒಂದು ಟೈಮಿಂಗ್ ಅಲ್ಲಿ ಮುಗಿಸ್ಕೋಬಹುದು. ಈ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಯಾಕಂದ್ರೆ ಅಲ್ಲಿ ನಾವು ಇತ್ತೀಚೆಗೆ ಬಂದಿರತಕ್ಕಂಥ KE ಕ್ವಶನ್ ಪ್ಯಾಟರ್ನ್ ಅನಲೈಸ್ ಆಗುತ್ತೆ ನಿಮಗೆ. ಆ ವಿಡಿಯೋ ಪ್ಲೇ ಲಿಸ್ಟ್ ಕೂಡ ನೋಡ್ಕೊಳ್ಳಿ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಕೂಡ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.